ಮೊದಲನೇದಾಗಿ ಪ್ರತಿ ವರ್ಷ ಈ ಹೊಸ ವರ್ಷದ ಡಿಸೆಂಬರ್ 31 ಇದನ್ನು ವಿರೋಧಿಸ್ತಾ ಬಂದಿದ್ದೀವಿ. ಈ ವರ್ಷವೂ ಕೂಡ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಹಿಂದೂ ಸಂಪ್ರದಾಯ ಸಂಸ್ಕೃತಿಯ ಪ್ರಕಾರ, ಧರ್ಮದ ಪ್ರಕಾರ ನಮ್ಮದು ಯುಗಾದಿ ಹೊಸ ವರ್ಷ. ಪಂಚಾಂಗದ ಪ್ರಕಾರನೂ ವೈಜ್ಞಾನಿಕ ಪ್ರಕಾರನೂ ಕೂಡ ಅತ್ಯಂತ ಸಮರ್ಪಕವಾಗಿ ಯುಗಾದಿ ಇದು ಹೊಸ ವರ್ಷ. ಆದರೆ ಕ್ರಿಶ್ಚಿಯನ್ರು ಬ್ರಿಟಿಷರು ಹಾಕಿದಂಥ ಈ ಪರಂಪರೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ಇನ್ನೂ ಡಿಸೆಂಬರ್ 31 ಜನವರಿ 1ನೇ ತಾರೀಕು ಹೊಸ ವರ್ಷ ಅಂತನ್ನುವಂಥದ್ದು ಅವೈಜ್ಞಾನಿಕ. ಈ ಪ್ರಕ್ರಿಯೆ ನಡೀತಾ ಇರುವಂಥದ್ದು ಖಂಡನೀಯವಾದ. ಇದನ್ನು ನಿಲ್ಲಿಸಬೇಕು. ಮತ್ತು ಹೊಸ ವರ್ಷ ಸ್ವಾಗತ ಮಾಡುವಂಥದ್ದು ಹೇಗೆ, ಯಾವ ರೀತಿ ಮಾಡ್ತಾ ಇದ್ದಾರೆ? 31ನೇ ತಾರೀಕು ರಾತ್ರಿ 12 ಗಂಟೆಗೆ ಕುಡಿದು ಕುಪ್ಪಳಿಸಿ ಡ್ರಗ್ಗು, ರೇಪು, ಮರ್ಡರ್ಗಳು, ಹೊಡೆದಾಟಗಳು, ಹುಡುಗಿಯರನ್ನು ಕೆಡಿಸುವಂಥದ್ದು, ಅಶ್ಲೀಲ ಅಸಭ್ಯವಾಗಿ ಮಾಡ್ತಾ ಇರುವಂಥ 31ನೇ ತಾರೀಕು ರಾತ್ರಿ 12 ಗಂಟೆ ಕಾರ್ಯಕ್ರಮ ನಿಲ್ಲಿಸಬೇಕು. ಇದರ ವಿರುದ್ಧ ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ವರ್ಷ ಈಗ ಮೊನ್ನೆ 26ನೇ ತಾರೀಕಿನಿಂದ 1ನೇ ತಾರೀಕು ತನಕ 7 ದಿನದ ಶೋಕಾಚರಣೆ ಇದೆ. ಅಂದರೆ ಮಾಜಿ ಪ್ರಧಾನಮಂತ್ರಿ ಆದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನ ಆಗಿದೆ. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಡಿಕ್ಲೇರ್ ಮಾಡಿದ್ದಾವೆ 7 ದಿನದ ಶೋಕಾಚರಣೆ ಅಂತ ಹೇಳಿ. 1ನೇ ತಾರೀಕು ತನಕ ಶೋಕಾಚರಣೆ ಇದೆ. ಸೊ ಶೋಕಾಚರಣೆ ಇದ್ದಂಥ ಸಮಯದಲ್ಲಿ ಬೆಂಗಳೂರಿನಲ್ಲಿ ಆಗಲಿ, ಇಡೀ ಕರ್ನಾಟಕದ ಲಾಡ್ಜ್ಗಳಲ್ಲಾಗಲಿ, ಹೋಟೆಲ್ಗಳಲ್ಲಾಗಲಿ ಹೊಸ ವರ್ಷದ ಆಚರಣೆ ಹೇಗೆ ಮಾಡ್ತಾರೆ? ಯಾವ ರೀತಿ ಅದನ್ನು ಕುಡಿದು ಕುಪ್ಪಳಿಸಿ ಪಟಾಕಿ ಹಾರಿಸಿ ಅಶ್ಲೀಲ ಅಸಭ್ಯವಾಗಿ ವರ್ತನೆ ಮಾಡಿಸ್ತೀರಿ? ಸೊ ನಾನು ಸರ್ಕಾರಕ್ಕೆ ಹೇಳ್ತೇನೆ, ನಿಲ್ಲಿಸಬೇಕು. ಇಲ್ಲಾದರೆ ನಾವು ಹಿಂದೂ ಸಂಘಟಕರು ಆ ಹೋಟೆಲ್ಗಳಲ್ಲಿ ಹೊಕ್ಕು ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಶೋಕಾಚರಣೆ ಮತ್ತು ಡಿಕ್ಲೇರ್ ಯಾಕೆ ಮಾಡಿದ್ರು ನಾವು? ಅಷ್ಟೇ ಅಲ್ಲ, ಅವೈಜ್ಞಾನಿಕವಾದಂಥ ಈ ರೀತಿಯ ಪ್ರಕ್ರಿಯೆ ಯುವಕರನ್ನು ಹಾಳು ಮಾಡುವಂಥ ಪ್ರಕ್ರಿಯೆ ಯಾಕೆ ಮಾಡ್ತಾ ಇದ್ರಿ? ಯುವತಿಯರನ್ನು ಅತ್ಯಂತ ಅಶ್ಲೀಲವಾಗಿ ಡ್ರಗ್ ಮಾಫಿಯಾದೊಳಗೆ ಸಿಗಿಸಾಕಿ ಇಡೀ ವರ್ಷ ಪೂರ್ತಿ ಅವರ ಜೀವನವನ್ನು ಹಾಳು ಮಾಡುವಂಥ ಈ 31ನೇ ಡಿಸೆಂಬರ್ದ ಈ ಕಾರ್ಯಕ್ರಮವನ್ನು ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ರದ್ದು ಮಾಡಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಾದರೆ ನಾವು ಇಡೀ ರಾಜ್ಯದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಅಲ್ಲಿ ಎಲ್ಲೆಲ್ಲಿ ಆಚರಣೆ ಆಗತ್ತೆ ಅಲ್ಲಿ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈಗಾಗಲೇ ಈ 31ರ ಕಾರ್ಯಕ್ರಮ ಮೈಸೂರಲ್ಲಿ ರದ್ದು ಮಾಡಿದ್ದಾರೆ. ಇಡೀ ಮೈಸೂರು ನಗರದಲ್ಲಿ ಲೈಟಿಂಗ್ ಮಾಡ್ತಾರೆ ಮತ್ತು ಇಂಗ್ಲೀಷು ಬ್ಯಾಂಡು ಮತ್ತು ನಮ್ಮ ಭಾರತೀಯ ಬ್ಯಾಂಡಿನಿಂದ ಸ್ವಾಗತ ಮಾಡ್ತಾರೆ. ಅದನ್ನೂ ರದ್ದು ಮಾಡಿದ್ದಾರೆ. ಸೊ ಇಡೀ ಏನೇನು 31ನೇ ತಾರೀಕು ಕಾರ್ಯಕ್ರಮದ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ. ನಾನು ಹೇಳೋದು ಸರ್ಕಾರ ಇಡೀ ರಾಜ್ಯದಲ್ಲಿ ಬಂದ್ ಮಾಡಬೇಕು, ರದ್ದು ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ. ಬಾರ್ಗಳನ್ನು 30, 31 2 ದಿನ ಬಾರ್ಗಳನ್ನು ಬ್ಯಾನ್ ಮಾಡಿ. ಈ ಬಾರ್ನಿಂದನೇ ಕುಡಿತ, ಬಾರ್ನಿಂದನೇ ಕುಣಿತ, ಬಾರ್ನಿಂದನೇ ಅಶ್ಲೀಲ ಅಸಭ್ಯ ಇವೆಲ್ಲವೂ ಆಗ್ತಾ ಇರುವಂಥದ್ದನ್ನು ಸರ್ಕಾರ ಡಿಸೆಂಬರ್ 30, ಡಿಸೆಂಬರ್ 31 2 ದಿನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ.